ಕೊರಿಯನ್ಸ್ ಥರನೇ ನಿಮ್ಮ ಮುಖನೂ ಪಳಪಳ ಹಾಲಿನಂತೆ ಹೊಳಿಬೇಕು ಅಂತ ಹೇಳಿದ್ರೆ ನಾನು ಹೇಳುವಂಥ ಈ ಹೋಮ್ ರೆಮಿಡೀಸ್ನ ಫಾಲೋ ಮಾಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅನನ್ಯ. ಇವತ್ತಿನ ವಿಡಿಯೋದಲ್ಲಿ ಕೊರಿಯನ್ ಗ್ಲಾಸ್ ಸ್ಕಿನ್ ನಾವು ಹೇಗೆ ಪಡ್ಕೊಳ್ಳೋದು, ಮನೆಯಲ್ಲೇ ಇಂಡಿಯನ್ ಸ್ಕಿನ್ ಕೇರ್ಗೆ ತಕ್ಕಂತೆ ಯಾವ್ಯಾವ ರೀತಿಯಾದಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಬೌಲ್ನಲ್ಲಿ ಅರ್ಧ ಸ್ಪೂನಷ್ಟು ರಾ ಮಿಲ್ಕ್, ಕಾಯಿಸದೇ ಇರುವಂಥ ಹಾಲನ್ನ ತಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರಿಶಿಣನ ಸೇರಿಸ್ಬೇಕಾಗುತ್ತೆ. ಅರಿಶಿನ ವೈಲ್ಡ್ ಟರ್ಮರಿಕ್ನ ಯೂಸ್ ಮಾಡಿ, ಅಡುಗೆ ಹಾಕುವಂಥ ಅರಿಶಿಣನ ಯೂಸ್ ಮಾಡಬೇಡಿ. ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿದರೆ ಸಾಕು. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಟನ್ನ ಸಹಾಯದಿಂದ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ರಾ ಮಿಲ್ಕ್, ಕಾಯಿಸದೇ ಇರುವಂಥ ಹಾಲು ಮುಖದ ಮೇಲಿರುವಂಥ ಡೆಡ್ ಸ್ಕಿನ್ಸ್ನ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಸ್ಕಿನ್ ಟೋನ್ನ ಲೆವೆಲ್ನಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅರಿಶಿಣ ಸಹಿತ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇರೋದ್ರಿಂದ ನಮ್ಮ ಸ್ಕಿನ್ನ ಗ್ಲೋ ಮಾಡೋದಲ್ಲದೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇದ್ದರೂ ಅದನ್ನು ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಲವೀರಾ ಅಥವಾ ಲೋಳೆ ಸರ, ಅದರ ವೈಟ್ ಕಲರ್ ಇರುವಂಥದ್ದು, ಅದನ್ನು ಕಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಮುಖದ ಮೇಲೆ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಬೇಕು. ಅಲವೀರಾ ಸಹಿತ ನಮ್ಮ ಸ್ಕಿನ್ ವೈಟನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಪಿಂಪಲ್ಸ್ ಇದ್ದಾಗ, ಏನಾದರೂ ಕಲೆ ಆಗಿದ್ದಾಗ, ಗಾಯ ಆಗಿದ್ದಾಗ ಅಂಥ ಟೈಮ್ನಲ್ಲಿ ಅಲವೀರಾ ಹಚ್ಚೋದ್ರಿಂದ ಬೇಗ ಕಡಿಮೆ ಆಗುತ್ತೆ. ಒಂದು ಬೌಲ್ನಲ್ಲಿ ರಾ ಮಿಲ್ಕ್, ಕಾಯಿಸದೇ ಇರುವಂಥ ಹಾಲು, 1 ಸ್ಪೂನಷ್ಟು ಹಾಲು ತಗೊಂಡ್ರೆ ಸಾಕು. ಅದ್ರ ಜೊತೆಗೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1 ಅಥವಾ 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಸಾಕು. ಕೈಕಾಲುಗಳಿಗೆ ಸಹಿತ ಹಚ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಲಿಪ್ಟನ್ ಗ್ರೀನ್ ಟೀ, ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಗ್ರೀನ್ ಟೀ ಬೇಕೋ ಅದನ್ನೇ ಯೂಸ್ ಮಾಡ್ಬೋದು. ಗ್ರೀನ್ ಟೀನ ಸ್ಟೀಮ್ ತೊಗೊಳೋದ್ರಿಂದ ಸಹಿತ ನಮ್ಮ ಸ್ಕಿನ್ ವೈಟ್ನಿಂಗ್ ಆಗುತ್ತೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಟ್ಲೀಸ್ಟ್ 1 ಮಿನಿಟ್ ಆದರೂ ಹಾಗೆ ಅದು ಮಿಕ್ಸ್ ಆಗೋದಕ್ಕೆ ಬಿಟ್ಟು ಆಮೇಲೆ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಗ್ರೀನ್ ಟೀ ಊಟ ಆದಮೇಲೆ ಡೈಜೆಷನ್ಗೆ ಕುಡಿಯೋದು ಮಾತ್ರ ಅಲ್ಲ, ಇದನ್ನು ಸ್ಟೀಮ್ ತಗೊಳ್ಳೋದ್ರಿಂದ, ಫೇಸ್ ಪ್ಯಾಕ್ ಮಾಡಿ ಹಚ್ಕೊಳ್ಳೋದ್ರಿಂದ ನಮ್ಮ ಮುಖಗಳಲ್ಲಿರುವಂಥ ಓಪನ್ ಪೋರ್ಸ್ನ ತೆಗೆದು ಸ್ಕಿನ್ನು ಶುದ್ಧವಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೊರಿಯಾದವರು ಶೀಟ್ ಮಾಸ್ಕ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಶೀಟ್ ಮಾಸ್ಕ್ನೇ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರುತ್ತೆ. ನಮ್ಮ ಸ್ಕಿನ್ನು ವಯಸ್ಸಾದಂತೆ ಕಾಣಿಸೋದಿಲ್ಲ. ನಾನಿವತ್ತು ಮಿರಾಬೆಲ್ ಮೇಡ್ ಇನ್ ಕೊರಿಯಾ ಶೀಟ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ಕಿನ್ನ ಇನ್ಸ್ಟ್ಯಾಂಟ್ ಮಾಯ್ಶ್ಚರೈಸ್ ಮಾಡುತ್ತೆ. ಶೀಟ್ ಮಾಸ್ಕ್ನ ಯೂಸ್ ಮಾಡುವಾಗ ನೆನಪಿರಲಿ, ಆದಷ್ಟು ನೈಟ್ ಟೈಮ್ನೇ ಶೀಟ್ ಮಾಸ್ಕ್ನ ಯೂಸ್ ಮಾಡಿ. ಮಾರ್ನಿಂಗ್ ಟೈಮ್ ಯೂಸ್ ಮಾಡಬೇಡಿ. ನೈಟ್ ಟೈಮ್ ಯೂಸ್ ಮಾಡೋದ್ರಿಂದ, ಹೊರಗಡೆ ಹೋಗದೇ ಇರೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗೋದಿಲ್ಲ. ಹಾಗೆ ಈ ಶೀಟ್ ಮಾಸ್ಕ್ನ ಯೂಸ್ ಮಾಡಿದ್ಮೇಲೆ ಫೇಸ್ ವಾಶ್ ಮಾಡಬಾರ್ದು. ಇದನ್ನು ಒಂದು 20 ಮಿನಿಟ್ಸ್ ಆದರೂ ಹೀಗೆ ಹಚ್ಕೊಂಡು ಬಿಡಬೇಕಾಗುತ್ತೆ. ಇದಾದಮೇಲೆ ಸ್ವಲ್ಪ ಮಸಾಜ್ ಮಾಡಿ, ತೆಗೆದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿದ್ರೆ ಸಾಕು. ಯಾವುದಾದ್ರೂ ಮ್ಯಾರೇಜ್ ಫಂಕ್ಷನ್ಗಳಿಗೆ ಹೋಗುವಾಗ ಒಂದು ಅರ್ಧ ಗಂಟೆ ಮುಂಚೆ ಶೀಟ್ ಮಾಸ್ಕ್ನ ಹೀಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮೇಕಪ್ ತುಂಬ ಹೊತ್ತಿರುತ್ತೆ, ಹಾಗೆ ಫೇಸು ತುಂಬ ಮಾಯ್ಶ್ಚರೈಸ್ ಆಗಿ ಇರುತ್ತೆ. ನಿಮ್ಗೊಂದು ವೇಳೆ ಶೀಟ್ ಮಾಸ್ಕ್ನ ಯೂಸ್ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅಲವೀರಾ ಜೆಲ್ಗೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಆದರೂ ಹಾಗೆ ಬಿಡಿ. ನಾನು ಹೇಳ್ತಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಫೇಸ್ ಮಾಸ್ಕ್ ಆಗಿರ್ಬೋದು, ಇದೆಲ್ಲವನ್ನು ಆದಷ್ಟು ಯಾವಾಗಲೂ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ವಾರದಲ್ಲಿ 3-4 ಸಾರಿ ಆದರೂ ಬೇರೆ ಬೇರೆ ರೀತಿಯಾದಂಥ ಫೇಸ್ ಮಾಸ್ಕ್ ಆಗಿರ್ಬೋದು, ಶೀಟ್ ಮಾಸ್ಕ್ ಆಗಿರ್ಬೋದು, ಇದನ್ನು ಬಳಸೋದ್ರಿಂದ ಬೇಗ ಕೊರಿಯನ್ ಸ್ಕಿನ್ ಕೇರ್ನ ನೀವು ಪಡ್ಕೊಳ್ಬೋದು. ಇವೆಲ್ಲ ಇಂಗ್ರೀಡಿಯೆಂಟ್ಸು, ಫೇಸ್ ಮಾಸ್ಕು ನಮ್ಮ ಸ್ಕಿನ್ ತುಂಬ ಬೇಗ ವೈಟ್ನಿಂಗ್ ಆಗಿರೋದಕ್ಕೆ, ಗ್ಲಾಸ್ ಸ್ಕಿನ್ ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಮುಖ ಹಾಲಿನಂತೆ ಹೊಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಶೀಟ್ ಮಾಸ್ಕ್ನ ಫೇಸ್ಗೆ ಹಚ್ಕೊಂಡ್ಮೇಲೆ ಆ ಕವರ್ ಒಳಗಡೆ ಕ್ರೀಮ್ ಹಾಗೆ ಇರುತ್ತೆ. ಅದನ್ನು ನಿಮ್ಮ ಕುತ್ತಿಗೆಗಳಿಗೆ, ಕೈಕಾಲುಗಳಿಗೆ ಸಹಿತ ಅಪ್ಲೈ ಮಾಡ್ಕೊಳ್ಬೋದು. ಫೇಸ್ ಪ್ಯಾಕ್ ಹೇಗೆ ಅಪ್ಲೈ ಮಾಡ್ಕೊತೀರೋ ಅದೇ ರೀತಿ ಕುತ್ತಿಗೆ ಸಹಿತ ನೀವು ತುಂಬ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಯಾವುದೇ ಮೇಕಪ್ ಮಾಡಿದ್ರೂ ಫೇಸ್ಗೆ ಎಷ್ಟು ಮೇಕಪ್ ಮಾಡ್ತೀರೋ ಅಷ್ಟೇ ಕುತ್ತಿಗೆಗೂ ಸಹಿತ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ.
ಈಗ ನಾನು ಶೀಟ್ ಮಾಸ್ಕ್ನ ರಿಮೂವ್ ಮಾಡ್ತಾ ಇದ್ದೀನಿ. ಈ ಶೀಟ್ ಮಾಸ್ಕ್ನ ರಿಮೂವ್ ಆದಮೇಲೆ ಫೇಸ್ ಮೇಲೆ ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ ಆದರೂ ಚೆನ್ನಾಗಿ ಮಸಾಜ್ ಮಾಡಿ, ಆದರೆ ಫೇಸ್ ವಾಶ್ನ ಮಾಡಬೇಡಿ. ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಆದಷ್ಟು ನೈಟ್ ಟೈಮ್ ಇದನ್ನು ಯೂಸ್ ಮಾಡಿ. ಇದ್ರ ಜೊತೆಗೆ ಮೇನ್ ಹೋಮ್ ರೆಮಿಡಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ರೈಸ್. ಎಷ್ಟು ಕೊರಿಯಾ ಕಡೆಯವರೆಲ್ಲ ರೈಸ್ನ ತುಂಬಾ ಇಷ್ಟಪಡ್ತಾರೆ. ಅದರಿಂದ ಫೇಸ್ ಪ್ಯಾಕ್, ರೈಸ್ ಕ್ರೀಮ್ ಸ್ಪ್ರೇ ಮಾಡ್ಕೊಳ್ಳೋದಾಗಿರ್ಬೋದು. ನಾನು ಇವತ್ತು ಇದರಲ್ಲಿ ಅದನ್ನೇ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿನ 1 ಕಪ್ಪಷ್ಟು ಅಕ್ಕಿ ತಗೊಂಡು ಅದರಲ್ಲಿ 10ರಿಂದ 15 ಹೆಸರು ಕಾಳನ್ನ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಪೂರ್ತಿ ರಾತ್ರಿ ನೆನೆಸಿಡಬೇಕಾಗುತ್ತೆ. ಚೆನ್ನಾಗಿ ನೆನೆಸಿಟ್ಬಿಟ್ಟು ಆಮೇಲೆ ಮಿಕ್ಸರ್ನಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಡಿ, ಆದಷ್ಟು ನೈಸಾಗಿ ಮಿಕ್ಸರ್ ಮಾಡಿಬಿಟ್ಟು ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಇದನ್ನು ಮಾಡೋದಕ್ಕಿಂತ ಮುಂಚೆ ಒಂದು ಬೌಲ್ನಲ್ಲಿ ಕಾರ್ನ್ಫ್ಲೋರ್ ಹಾಕಿಬಿಟ್ಟು ಅದರಲ್ಲಿ 1/4 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ನಾನ್ ಸ್ಟಿಕ್ಕಿ ಪ್ಯಾನ್ನ ಯೂಸ್ ಮಾಡಬೇಕಾಗುತ್ತೆ. ನಿಮಗೆ ನಾನ್ ಸ್ಟಿಕ್ಕಿ ಪ್ಯಾನ್ ಯಾಕೆ ಯೂಸ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನಾರ್ಮಲಾಗಿ ಬಾಣಲೆಯಲ್ಲಿ ಇಡುವಾಗ ಅದು ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಆದಷ್ಟು ನಾನ್ ಸ್ಟಿಕ್ಕಿ ಪ್ಯಾನ್ನ ಯೂಸ್ ಮಾಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಬಿಡದಂಗೆ, ಕೈ ಬಿಡಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಪೂನು ಅಥವಾ ಸೌಟ್ ಇರುತ್ತಲ್ವ, ಸಾರಿಗೆ ಹಾಕುವಂಥ ಸೌಟ್ ಇರುತ್ತಲ್ಲ, ಅಂಥ ಸೌಟನ್ನ ಚೆನ್ನಾಗಿ ವಾಶ್ ಮಾಡಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ರೈಸ್ ವಾಟರ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ನಮ್ಮ ಫೇಸ್ಗೆ ತುಂಬಾ ಸ್ಕಿನ್ ವೈಟ್ನಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಹಚ್ಕೊಂಡು ಒಂದು 15ರಿಂದ 20 ನಿಮಿಷ ಹಾಗೆ ಬಿಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಬೇಗ 1 ವೀಕ್ನಲ್ಲೇ ಸ್ಕಿನ್ ಚೇಂಜಸ್ನ ನೋಡ್ಬೋದು. ಇದನ್ನು ಆ್ಯಡ್ ಮಾಡೋದಕ್ಕಿಂತ ಮುಂಚೆ ಅಲೋವೆರಾ ಜೆಲ್, 1 ಸ್ಪೂನಷ್ಟು ಅಲೋವೆರಾ ಜೆಲ್ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ 1 ಕ್ಯಾಪ್ಸುಲ್ ವೈಟಮಿನ್ ಇ ಕ್ಯಾಪ್ಸುಲ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದು ಸಹಿತ ಮೆಡಿಕಲ್ನಲ್ಲಿ ಸಿಗುತ್ತೆ. ಅಲೋವೆರಾ ಜೆಲ್ ಆಗಿರ್ಬೋದು, ವೈಟಮಿನ್ ಇ ಕ್ಯಾಪ್ಸುಲ್ ಆಗಿರ್ಬೋದು, ಇದು ಮೆಡಿಕಲ್ನಲ್ಲಿ ಸಿಗುತ್ತೆ. ಅಲ್ಲಿ ಪರ್ಚೇಸ್ ಮಾಡ್ಬೋದು. ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ನಿಮಗೆ ಎಷ್ಟು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೊಂಡು ಇಟ್ಕೊಳ್ಬೋದು. ಒಂದ್ಸಲ ತಂದಿಟ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ನಾನು ಮಾಡಿಟ್ಕೊಂಡಿರುವಂಥ ರೈಸ್ ಕ್ರೀಮ್ನ ಇದಕ್ಕೆ ಮಿಕ್ಸ್ ಮಾಡಿ ಇಡ್ತಿದ್ದೀನಿ. ಇದನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಕೊಳ್ಬೋದು. ಒಂದು ಬೌಲ್ಗೆ ಹಾಕಿಟ್ಕೊಳ್ಬೋದು, ಇಲ್ವಾ ಅಂದರೆ ಸ್ಟೋರ್ ಮಾಡಿಕೊಂಡು ಒಂದು ಬಾಟಲ್ನಲ್ಲಿ ಸ್ಟೋರ್ ಮಾಡಿಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು. 1 ವಾರದವರೆಗೂ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದನ್ನು ತುಂಬ ಮಸಾಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು. ಆಹಾರ ಪದ್ಧತಿ ಡಯಟ್ ಪ್ಲ್ಯಾನಲ್ಲಿ ನೀರನ್ನು ಜಾಸ್ತಿ ಕುಡಿಬೇಕು. ವಾಟರ್ನ ದಿನದಲ್ಲಿ 3ರಿಂದ 4 ಲೀಟ್ರ್ ಆದರೂ ನೀರು ಕುಡಿಬೇಕು. ಇದರಿಂದ ನಮಗೆ ಬಾಡಿಯೆಲ್ಲ ಒಳಗಡೆ ಹೈಡ್ರೇಷನ್ ಚೆನ್ನಾಗಾಗುತ್ತೆ. ಹಣ್ಣುಗಳಲ್ಲಿ ಪಪಾಯ, ಸೇಬು, ಕಿವಿ, ವೈಟಮಿನ್ ಸಿ ಇರುವಂಥ ಎಲ್ಲ ಹಣ್ಣುಗಳನ್ನ ತಿನ್ಬೋದು. ತರಕಾರಿಲಿ ಕ್ಯಾರೆಟು, ಬೀನ್ಸು, ಬೀಟ್ರೂಟ್ನ ಜಾಸ್ತಿ ಯೂಸ್ ಮಾಡಿ. ಜಾಸ್ತಿ ಬ್ಯೂಟಿ ಪ್ರಾಡಕ್ಟ್ಸ್, ಅದರಲ್ಲಿ ಕೆಮಿಕಲ್ಸ್ ಇರುವಂಥ ಬ್ಯೂಟಿ ಪ್ರಾಡಕ್ಟ್ಸ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲೇಬೇಡಿ. ಅದರಿಂದ ಸಹಿತ ನಮ್ಮ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ. ಹೊರಗಡೆ ಎಲ್ಲೇ ಹೋಗುವಾಗಲೂ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಯಾವುದೇ ಕಾಲದಲ್ಲಾದರೂ ಸನ್ಸ್ಕ್ರೀನ್ನ ಹಚ್ಚೋದನ್ನು ಮರಿಬೇಡಿ. ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ಒಳಗಡೆ ಬರುವಂಥ ಬಿಸಿಲಿಗೆ ಬೇಕಾದರೆ ನಿಂತ್ಕೊಳ್ಬೋದು. ಆದರೆ 10 ಗಂಟೆಯಿಂದ 4 ಗಂಟೆ ಇರುವಂಥ ಬಿಸಿಲಿಗೆ ಜಾಸ್ತಿ ಹೋಗಬೇಡಿ. ಆವಾಗವಾಗ ಫೇಸ್ನ ಈ ರೀತಿ ಟಚ್ ಮಾಡೋದ್ರಿಂದ ಬ್ಯಾಕ್ಟೀರಿಯಾ ಬರುತ್ತೆ. ಅದಕ್ಕೆ ಆದಷ್ಟು ಫೇಸ್ನ ಆವಾಗವಾಗ ಟಚ್ ಮಾಡಬೇಡಿ. ಮಲ್ಕೊಳ್ಳುವಾಗಲೂ ಅಷ್ಟೇ, ಮಲ್ಕೊಳ್ಳುವಾಗ ನಿಮ್ಮ ದಿಂಬು, ಬೆಡ್ಶೀಟು ಯಾವುದೇ ಇದ್ದರೂ ಅದನ್ನು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ. ಆದಷ್ಟು 15 ಡೇಸ್ ಒನ್ಸ್ ಆದರೂ ಅದನ್ನು ಚೆನ್ನಾಗಿ ವಾಶ್ ಮಾಡ್ತಾ ಇರಿ. ದಿನಕ್ಕೆ 2 ಸರಿ ಆದರೂ ಮುಖನ ತೊಳಿರಿ. ಮನೇಲಿರೋದಾದರೆ ದಿನಕ್ಕೆ ಬೆಳಗ್ಗೆ ಅಥವಾ ಸಂಜೆ ಟೈಮಲ್ಲಿ 2 ಸಲ ಆದರೂ ಫೇಸ್ ವಾಶ್ನ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನೀವು ಮಾಯಿಶ್ಚರೈಸರ್ನ ಯೂಸ್ ಮಾಡುವಾಗ ನಿಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೆ, ನಿಮ್ಮದು ಆಯಿಲಿ ಸ್ಕಿನ್ ಆಗಿರ್ಬೋದು, ಡ್ರೈ ಸ್ಕಿನ್ ಆಗಿರ್ಬೋದು, ಯಾವುದಕ್ಕೆ ಯಾವ ಸೂಟ್ ಆಗುತ್ತೆ ಅಂತೇಳಿ ಕರೆಕ್ಟಾಗಿ ತಿಳ್ಕೊಂಡು ಅದೇ ಮಾಯಿಶ್ಚರೈಸರ್ನ ಕಂಟಿನ್ಯೂ ಮಾಡಿ. ಆವಾಗ ಡಯಟ್ ಪ್ಲ್ಯಾನ್ನ ಚೇಂಜ್ ಮಾಡಬೇಡಿ. ನೀವೇನು ಊಟ ಮಾಡ್ತಾಯಿದ್ರೋ, ಮನೇಲಿ ಏನು ಮಾಡ್ತಾರೋ ಅದನ್ನೇ ಊಟ ಮಾಡಿ. ಹೊರಗಡೆ ಜಂಕ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ. ನಾನು ಹೇಳಿರುವಂಥ ಎಲ್ಲ ಹೋಮ್ ರೆಮಿಡೀಸಲ್ಲಿ ನಿಮ್ಗೆ ಯಾವ್ದ್ಯಾವ್ದು ಸಿಗುತ್ತೋ ಅದನ್ನು ಯೂಸ್ ಮಾಡಿ.
ಆದಷ್ಟು ನೀವು ನೀರು ಕುಡಿಯೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.